ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಸ್ವಾಗತ. ಹಾಲಾಪುರ ತಗ್ಗುಗುಂಡಿಗಳಿಂದ ಕೂಡಿರುವ ಮಸ್ಕಿ ಕವಿತಾಳ ರಸ್ತೆ ಅಪಾಯಕ್ಕೆ ಆಹುತಿ. ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ರಸ್ತೆ ಮತ್ತು ಕವಿತಾಳದಿಂದ ಮಸ್ಕಿಗೆ ಸಂಚರಿಸುವ ಮುಖ್ಯ ರಸ್ತೆಯು ಹಲವಾರು ಕಡೆ ತಗ್ಗುಗುಂಡಿಗಳಿಂದ ಕೂಡಿದ್ದು ಬಹಳಷ್ಟು ಅಪಾಯಕಾರಿ ಮತ್ತು ಆಹುತಿಗೆ ಕಾರಣವಾಗಿದೆ. ಹಲವಾರು ತಿಂಗಳಿನಿಂದ ಈ ಒಂದು ರಸ್ತೆಯು ಹೀಗೆ ಇದೆ. ದಿನನಿತ್ಯ ನೂರಾರು ವಾಹನಗಳು, ವಿಶೇಷವಾಗಿ ಈ ರಸ್ತೆಯು ರಾಯಚೂರು ಜಿಲ್ಲಾ ಕೇಂದ್ರಕ್ಕೆ ದಿನನಿತ್ಯ ಅನೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದೇ ರಸ್ತೆಯ ಮುಖಾಂತರ ಸಂಚರಿಸುತ್ತಾರೆ. ಆದರೆ ಎಲ್ಲ ಗೊತ್ತಿದ್ರೂ ನೋಡಿದ್ರೂ ಏನೂ ಗೊತ್ತಿಲ್ಲ, ಏನೂ ನೋಡಿಲ್ಲ ಎನ್ನುವಂತೆ ಅನ್ನುವುದು ನಾಚಿಕೆ ಸಂಗತಿಯಾಗಿದೆ. ನಿಜಕ್ಕೂ ದೊಡ್ಡ ದುರಂತವೇ ಸರಿ. ಹಾಗೆ ಹಾಲಾಪುರದಲ್ಲಿ ಹತ್ತಾರು ಶಾಲೆ ಮತ್ತು ಕಾಲೇಜು, ಸಾವಿರಾರು ವಿದ್ಯಾರ್ಥಿಗಳ ವಾಹನ ಇದೆ, ರಸ್ತೆಯ ಮೇಲೆ ಓಡಾಟ ಇರುತ್ತದೆ. ಇಷ್ಟೆಲ್ಲ ಸಮಸ್ಯೆ ಇದೆ. ಉದಾಹರಣೆಗೆ ಇತ್ತೀಚೆಗೆ ನಡೆದ ಮಾನ್ವಿ ಹತ್ತಿರದ ಕಪಗಲ್ ಶಾಲಾ ವಿದ್ಯಾರ್ಥಿಗಳ ಬಸ್ ದುರಂತ ನೆನೆಸಿಕೊಂಡರೆ ನಿಜಕ್ಕೂ ಜೀವ ಭಯ ಆಗುತ್ತದೆ ಮತ್ತು ಎದೆ ಡಬ್ ಡಬ್ ಎನ್ನುತ್ತದೆ. ಅದಕ್ಕಾಗಿ ಇಂತಹ ಸಣ್ಣ ಸಣ್ಣ ತಗ್ಗುಗುಂಡಿಗಳಿಂದ ದೊಡ್ಡದಾದ ಅಪಘಾತ ಆಗುವ ಮುನ್ನವೇ ರಸ್ತೆಯನ್ನು ಸರಿಪಡಿಸುವ ಕೆಲಸ ಮಾಡಬೇಕು ಎಂದು ಗ್ರಾಮಸ್ಥರಾದ ಚನ್ನಬಸಯ್ಯ ದಿನ್ನಿ, ಲಕ್ಷ್ಮಣ ನಾಯಕ, ಶಿವರಾಜ ಗುತ್ತದಾರ, ಶ್ರೀಕಾಂತ್ ಪಾಟೀಲ್, ಮಾಳಿಂಗರಾಯ, ಆರ್ ಗುಂಡಪ್ಪ ಇತರರು ಆಗ್ರಹಿಸಿದ್ದಾರೆ. ಇವತ್ತು ಫೋನ್ ಮಾಡಿದ್ದೆ. ಒಂದು 2-3 ದಿನಕ್ಕೆ ಮರಮಾಕ್ಸ್ ಅಂತ ಹೇಳಿದ್ರೆ, ಮತ್ತು ಇಲ್ಲಿ ಶಾಲೆಗೆ ಹೋಗಿ ಮುಖ್ಯ ರಸ್ತೆ ರಿಪೇರಿ ಮಾಡೋದು ಫೋನ್ ಮಾಡಿ ಹೇಳಿದ್ವಿ. ಯಾಕಂದರೆ ಈ ತಗ್ಗುಗುಂಡಿಗಳು ಬಿದ್ದು ಸುಮಾರು ಒಂದೂವರೆ ವರ್ಷ ಆಯಿತು. ಯಾರು ಗಮನ ಹರಿಸಲ್ಲ. ಯಾಕಂದ್ರೆ ಇದೇ ರಾಯಚೂರು ಮತ್ತು ಗೋಕಳಕ್ಕೆ ಹೆದ್ದಾರಿ ಇದೆ. ಇದೇ ಹೆದ್ದಾರಿ ಮುಖಾಂತರ ದಿನನಿತ್ಯ ಸಾವಿರಾರು ಮಂದಿ ತಿರುಗಾಡ್ತಾರೆ. ವಿಶೇಷವಾಗಿ ಹಾಲಾಪುರದಲ್ಲಿ ಒಂದು 7-8 ಪ್ರೈವೇಟ್ ಸ್ಕೂಲ್ ಅವ, ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಸ್ಕೂಲ್ ಎಲ್ಲ ಸರಿ. ಇದೆಲ್ಲ ಮನೆ ಗೊತ್ತಿರ್ಬೇಕು. ನಿಮಗೆಲ್ಲ ನಾನು ಕಪ್ಪಗಳಾಗಿರ್ತಕ್ಕಂಥ ಘಟನೆಯಿಂದ ಇದೇ ಒಂದು ತಗ್ಗುಗುಂಡಿ ಸಂಬಂಧಿತ ಅಪಘಾತ ಆಯಿತು. ನಮಗೆ ಇರಬೇಕು. ಅದೇ ರೀತಿ ಯಾವ್ದು ಆಗ್ಬಾರ್ದಾದ್ರೆ ಬೇಗ ರಿಪೇರಿ ಮಾಡಿಕೊಡ್ಬೇಕಂತೇಳಿ ಇದೇ ರಸ್ತೆ ಮುಖಾಂತರ ಸರ್ಕಾರಿ ಪ್ರೌಢಶಾಲೆ ಐತೆ, ಮುರಾರ್ಜಿ ದೇಶ ಎಲ್ಲ ಐತೆ. ಅದೇ ಮುರಾರ್ಜಿ ದೇಶ ಪಕ್ಕನೇ ದೊಡ್ಡ ಜಂಪ್ ಐತೆ. ಆ ಕಡೆ ತಕ್ಕಂಡು ಆ ಕಡೆ ಜಂಪಲ್ಲಿ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆಯವರು ಏನಾದ್ರು ಗಮನ ಹರಿಸ್ತಾರ? ಲೋಕೋಪಯೋಗಿ ಇಲಾಖೆ ಏನು ಗಮನಿಸಲಿ. ಸಂಬಂಧಪಟ್ಟ ಜನಪ್ರತಿನಿಧಿ ತಿರುಗಾಡ್ತಾರೆ ಈ ಮುಖಾಂತರ, ರಸ್ತೆ ಮುಖಾಂತರ. ಮತ್ತು ಇವೆಲ್ಲ ಊರಲ್ಲಿ ಯುವಕರಿದ್ದೀರಿ, ಇದಕ್ಕೆಲ್ಲ ನೀವೆಲ್ಲ ಜಾಗೃತಿ ವಹಿಸ್ಬೇಕು. ನೀವೆಲ್ಲ ಸುರೇಶ್ ಅವರಿಗೆ ಗುಂಡಪ್ಪ ನಾಳೆ ಒಂದು 6 ಗಂಟೆ ಆತ್ಮೀಯ ವೀಕ್ಷಕ ಬಂಧುಗಳೇ, ಈ ಒಂದು ಮಸ್ಕಿಯಿಂದ ಕವಿತಾಳ ಮಧ್ಯೆ ಹೋಗ್ತಕ್ಕಂಥ ಈ ಒಂದು ಹೆದ್ದಾರಿ ಭಾಳಷ್ಟು ದಿನಗಳಿಂದ ಈ ಒಂದು ತಗ್ಗುಗುಂಡಿಗಳಿಂದ ದೊಡ್ಡ ಸವಾಲಾಗೈತೆ, ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದರೆ ಈ ಒಂದು ರಸ್ತೆ ಮುಖಾಂತರ ದಿನನಿತ್ಯಲೂ ಅನೇಕ ಶಾಲಾ ಕಾಲೇಜು ವಾಹನಗಳು ದಿನನಿತ್ಯ ಮಸ್ಕಿ ಪಟ್ಟಣಕ್ಕೆ, ದೂರದ ರಾಯಚೂರಿಗೆ ಅನೇಕ ವಾಹನಗಳು ತಿರುಗಾಡ್ತಾವೆ. ಇದರಿಂದ ಭಾಳಷ್ಟು ತೊಂದರೆ ಆಗುತ್ತೆ. ಹೀಗಾಗಿ ಇಂಥ ಒಂದು ತಗ್ಗುಗುಂಡಿಗಳೇ ಮೊನ್ನೆ ಆಗಿರ್ತಕ್ಕಂಥ ಕಪ್ಪಗಲ್ಲಲ್ಲಿ ಒಂದು ಶಾಲಾ ವಾಹನ ಮತ್ತು ಸರ್ಕಾರಿ ಬಸ್ಸಿನ ದೊಡ್ಡ ಅಪಘಾತ ಆಗಿ ಸ್ಥಳದಲ್ಲಿ 6 ವಿದ್ಯಾರ್ಥಿಗಳು ಮತ್ತು 10 ಹಲವಾರು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಾಣಾಘಾತ ಕಂಡಿವೆ. ಅಂಥ ಒಂದು ಘಟನೆ ನಮ್ಮ ಹಾಲಾಪುರದಲ್ಲಿ ಆಗಬಾರ್ದನೇ ನಮ್ಮೆಲ್ಲರ ಉದ್ದೇಶ ಮತ್ತು ನಮ್ಮ ನ್ಯೂಸಿನ ಉದ್ದೇಶ ಆಗುತ್ತೆ. ಹೀಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು, ಲೋಕೋಪಯೋಗಿ ಅಧಿಕಾರಿಗಳು ಆದಷ್ಟು ಬೇಗನೆ ಈ ತಗ್ಗುಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು. ಈ ಒಂದು ರಸ್ತೆಯ ಸುರಕ್ಷಾ ಮಾರ್ಗವಾಗಿ ಚಲಾವಣೆಗೆ ಅವಕಾಶಗಳು ತಮ್ಮದೇ ನಮ್ಮ ಪಾಟೀಲ್ ನ್ಯೂಸನ್ನು ಕಳಕಳಿ. ಹೀಗಾಗಿ ಕ್ಯಾಮ್ರಾಮನ್ ಜೊತೆ ನಾಗರಾಜ್, ಫೋಟೋಗ್ರಾಫರ್, ಸಿದ್ಧಾರ್ಥ್ ಪಾಟೀಲ್, ಹಾಲಾಪುರ.